ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮಟನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೋಡಿ. 10 ಲೀಟ್ರ್ ಕುಕ್ಕರ್ನ ನಾನು ಇಟ್ಕೊಂಡಿದ್ದೀನಿ. ಇವಾಗ ಇದು ನನ್ನ ಅಮ್ಮನ ಮನೆಗೆ ಬಂದಿದ್ದೀವಿ, ಬಾನ ಅಂತೇಳ್ಬಿಟ್ಟು. ಓಕೆನಾ, ಅಮ್ಮನೇ ಇದು ಸಾಂಬಾರು ಇದೆಲ್ಲ ಮಾಡ್ತಿರೋದು ನೋಡಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡ್ರು. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಅಷ್ಟೇ. ಅದಾದ ನಂತರ ಮಟನನ್ನು ಹಾಕ್ಕೊಳ್ತಾಯಿದ್ದೀನಿ. ಇದು ಮರಿ ಮಟನ್ನು, ಆಡು ಅಂತೀವಲ್ಲ ಅದು ಮರಿ ಮಟನ್ನು. ಇದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಅರ್ಧ ಲೋಟ ಇಲ್ಲ 1 ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 7-8 ವಿಸಲ್ನ ಬರ್ಸ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ, ಏಕೆಂದರೆ ಇದು ಮಟನಿಂದು ಹೊಲಸು ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಉಪ್ಪು ಮತ್ತು ನಾವು ಈರುಳ್ಳಿ ಅರಿಶಿನ ಪುಡಿ ಹಾಕೋದ್ರಿಂದ ಅದರ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಒಳ್ಳೆಯ ಒಂದು ಟೇಸ್ಟು ಸಿಗುತ್ತೆ ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ವಿಸಲ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ನೋಡಿ. ಇವಾಗ ಬೆಂದಿದೆ ನೋಡಿ, ಎಲ್ಲ ಬೆಂದ್ಕೊಂಡಿದೆ. ಇವಾಗ ಇದು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿದೆ ಫ್ರೆಂಡ್ಸ್. ಶುಂಠಿ, ಚಕ್ಕೆ ಲವಂಗ, ಮೆಣಸು, ತೆಂಗಿನಕಾಯಿ ತುರಿ, ಟೊಮೊಟೊ ಇಷ್ಟನ್ನ ಹಾಕ್ಕೊಂಡು ಸಾಂಬಾರು ಪುಡಿನ ಹಾಕ್ಕೊಂಡು, ನಾನು ಚಿಕನ್ನಿಗೆ ಹೇಳ್ತಾ ಇರ್ತೀನಲ್ಲ, ಚಿಕನ್ದು ಸಾಂಬಾರು ಪೌಡರ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿರೋದು ಅಂತ, ಅದನ್ನೇ ನಾನು ಯೂಸ್ ಮಾಡೋದು ಆ್ಯಕ್ಚುಲಿ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಒಂದು 2-3 ವಿಸಲ್ನ ಬರ್ಸ್ಕೊಳ್ಬೇಕು ಫ್ರೆಂಡ್ಸ್. ಆಲ್ರೆಡಿ ನಾವು 7-8 ಬರ್ಸಿರೋದ್ರಿಂದ ಬೆಂದಿರುತ್ತೆ ಆಲ್ಮೋಸ್ಟು. ಇನ್ನೊಂದು 2 ವಿಸಲ್ನ ನಾವು ಬರ್ಸ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡ್ಬೇಕು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ನೀರಿನಂಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಒಂದೇ ಮೀಡಿಯಮ್ ಮಾಡಿ. ತುಂಬ ಸಖತ್ತಾಗಿರುತ್ತೆ ಮಟನ್ ಸಾಂಬಾರು. ನಿಮಗೆ ಬಂದಿಲ್ಲ ಅಂದ್ರೂ ನೀವು ಮಾಡ್ಬೋದು. ಎಲ್ಲ ಹಸಿ ಇದನ್ನೇ ಹಾಕ್ಕೊಳ್ಳೋದು ನೋಡಿ. ಇವಾಗ ನೀರು ಹಾಕ್ಕೊಳ್ತಿದ್ದೀನಿ ನಾನು. ಇವಾಗ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಇಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ, ಮೆಣಸು, ಖಾರದ ಪುಡಿ. ಥ್ಯಾಂಕ್ ಯು.